ಇಂತಿಯಾಜ್ ರವರನ್ನು ನಾವು ಕಾಣ್ತಾ ಇದ್ದಾರೆ. ಕಾಸಿಕಿನ್ಯ ತಂಡದವರ ಭರವಸೆ ಆಟಗಾರ ಇಂತಿಯಾಜ್ ರವರು ಸ್ಟ್ರೈಕಾನ್ ವಿಭಾಗದಲ್ಲಿ ಅದರ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ. ಇಲ್ಲಿ ಹರ್ಷಿತ್ ರವರ ಕೈಯಲ್ಲಿ ಚೆಂಡು ಪ್ರಥಮ ಎಸೆತಕ್ಕೆ ತಂಡದ ಪ್ರಥಮ ಉತ್ತೇರಿಯನ್ನು ಬಿಟ್ಟುಕೊಟ್ರು. ಇಲ್ಲಿ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ. ಹರ್ಷಿತ್ ರವರ ಜಾಣ್ಮೆಯ ಎಸೆತ. ತೀರ್ಪುಗಾರ ಅಮ್ಮರವರ ಹದ್ದಿನ ಗಣ್ಣಿನ ಮುದ್ದಿನ ತೀರ್ಪುಗಾರರಾಗಿದ್ದಾರೆ ಅಮ್ಮನವರು. ಉತ್ತಮ ಮತ್ತು ಅದರ ಕಡೆಯಲ್ಲಿನ ಚೆಂಡು ಮಿಸ್ಸಿಂಗ್ ಮೂಲಕ ಸಿಂಗಲ್ ರನ್ ಜಮೆಯಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ ಒಂದು ಜಮೆಯಾಗ್ತಾ ಇದೆ. ಛತ್ರದಲ್ಲಿ ಮಾಡಿ ಮತ್ತೆ ಇಲ್ಲಿ ಎಸೆಯಬೇಕಾಗಿದೆ ಹರ್ಷಿತ್ ರವರು. 4ನೇ ಎಸೆತವನ್ನು ನಿಭಾಯಿಸಬೇಕಾಗಿದೆ ಇಲ್ಲಿ ಹರ್ಷಿತ್ ರವರು. ಇಲ್ಲಿ ಉತ್ತಮವಾಗಿತ್ತು ಎಸೆತ. ಈ ಮೂಲಕ ಮತ್ತೊಂದು ಅಂಕದ ಜೋಡಣೆ ಆಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 2 ಜಮೆಯಾಗ್ತಾ ಇದೆ. ಇವರನ್ನ ಪಂಚಮ ಎಸೆತವನ್ನು ನಿಭಾಯಿಸಬೇಕಾಗಿದೆ ಇಲ್ಲಿ ಹರ್ಷಿತ್ ರವರು. ಫೈನಲ್ ಪಂದ್ಯಾಕೂಟದಲ್ಲಿ ನಾವಿದ್ದಾಗ ದ್ವಿತೀಯ ಇನ್ನಿಂಗ್ಸಿನ ಪ್ರಥಮ ಓವರಿನ ಪಂಚಮ ಎಸೆತವನ್ನು ನಿಭಾಯಿಸಬೇಕಾಗಿದೆ ಇಲ್ಲಿ ಹರ್ಷಿತ್ ರವರು. ಸೊಗಸಾಗಿತ್ತು. ಇಲ್ಲಿ ಓಟಕ್ಕಾಗಿ ಪ್ರಯತ್ನ. ಸಿಂಗಲ್ ರನ್ ಸೇರ್ಪಡೆಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 3 ಜಮೆಯಾಗ್ತಾ ಇದೆ. ಕೊನೆಯ 1 ಎಸೆತ ಬಾಕಿ ಇದೆ. ಪ್ರಥಮ ಓವರಿನ 1 ಎಸೆತ ಬಾಕಿ ಇದೆ. ಲಾಸ್ಟ್ ವಾಂಟಿಗೆ ಚೌರಕ್ಕನ ಎಸೆತ. ಚೆಂಡಿಗೆ ದಂಡಿಗೆ ಯಾವುದೇ ಸಂಬಂಧ ನೀಡ್ತಾ ಇಲ್ಲ. ಪ್ರಥಮ ಓವರಿನ ಮುಕ್ತಾಯಕ್ಕೆ ಅಂಕಾಂಶ ಪಟ್ಟಿಯಲ್ಲಿ ಕಂಡು ಬರುತ್ತಾ ಇದೆ. 3 ಆನ್ ದ ಬೋರ್ಡ್. 12 ಎಸೆತ 20 ಓಟ. 12 ಎಸೆತಗಳ ಮುಂದೆ ಇಲ್ಲಿ ಕ್ಲಾಸಿಕ್ ಕಿನ್ಯ ತಂಡಕ್ಕೆ ಬರಬೇಕಾಗಿದೆ. 20 ರನ್ನಿನ ಅವಶ್ಯಕತೆ ಕಂಡು ಬರುತ್ತಾ ಇದೆ. 12 ಎಸೆತಗಳ ಮುಂದೆ ಇಲ್ಲಿ ಬೇಕಾಗಿದೆ 20 ರನ್ನಿನ ಗುರಿಯೊಂದಿಗೆ ಕ್ಲಾಸಿಕ್ ಕಿನ್ಯ. ಸ್ಟ್ರೈಕಾನ್ ವಿಭಾಗದಲ್ಲಿ ಇಂತಿಯಾಜ್, ಎಸೆತಗಾರಿಕೆ ವಿಭಾಗದಲ್ಲಿ ಗಣೇಶ್. ಶಕ್ತಿ ಕಿನ್ಯ ತಂಡದ ಪರವಾಗಿ ದ್ವಿತೀಯ ಓವರಿನ ಎಸೆತ ನಿಭಾಯಿಸ್ತಾ ಇದ್ದಾರೆ. ಇಲ್ಲಿ ಗಣೇಶ್ ಅವರು ಉತ್ತಮ ಹಂತವಾಗಿದೆ. ಇಲ್ಲಿ ಸಿಂಗಲ್ ಜಮೆಯಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 4 ಜಮೆಯಾಗ್ತಾ ಇದೆ. ಇಲ್ಲಿ ಷಟ್ಕ ಬರ್ತಾ ಇದೆ. ಜಾನ್ ರವರ ತನ್ನ ಅನುಭವದ ಆಟವನ್ನು ತೋರಿಸ್ತಾ ಇದ್ದಾರೆ. ಜಾನ್ ರವರು ಬಹಳಷ್ಟು ಸೊಗಸಾಗಿ ದಂಡಿಸಿದ್ರು. ಜಾನ್ ರವರು ನೋ ಬಾಲ್ ಮೂಲಕ 7 ಅಂಕ ಜಮೆಯಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ ಬದಲಾವಣೆ ಕಾಣ್ತಾ ಇದೆ. 12 ಆನ್ ದ ಬೋರ್ಡ್. 12 ಜಮೆಯಾಗ್ತಾ ಇದೆ. ಓವರಿನ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ. ದ್ವಿತೀಯ ಬಾರಿ ಎಸೆಯಿದ್ರು. ಇಲ್ಲಿ ಸಿಂಗಲ್ ಮೂಲಕ ಅಂಕಾಂಶ ಪಟ್ಟಿಯಲ್ಲಿ ಬದಲಾವಣೆ ಕಾಣ್ತಾ ಇದ್ದಾವೆ. 13 ಆನ್ ದ ಬೋರ್ಡ್.
10 ಎಸೆತಗಳ ಮುಂದೆ ಇಲ್ಲಿ ಬೇಕಾಗಿದೆ 10ರ ಮುಂದೆ 10 ಬೇಕಾಗಿದೆ. ವಾಟ್ ಎ ಮ್ಯಾಚ್! ಇದು ಫೈನಲ್ ಪಂದ್ಯಾಕೂಟ. 10 ಎಸೆತಗಳ ಮುಂದೆ ಇಲ್ಲಿ ಬೇಕಾಗಿದೆ 10 ರನ್ನಿನ ಅವಶ್ಯಕತೆ. ಜಾನ್ ರವರು ಹೊಡೆದಂತಹ ಒಂದು ಶತಕ ತಂಡಕ್ಕೆ ಬರುವಂತ ಇದೆ. ಬಹಳಷ್ಟು ಸೊಗಸಾದ ದಂಡನೆ ಇಲ್ಲಿ ಈ ಮೂಲಕ ಅವನ ಆಟದಲ್ಲಿ ವೈಫಲ್ಯ ಕಾಣುವಾಗ ಮತ್ತೊಂದು ಹುದ್ದೆಯನ್ನು ಕೈಕೊಳ್ತಾ ಇದ್ದಾರೆ. ಅಂಕಾಂಶ ಪಟ್ಟಿಯಲ್ಲಿ ಕಂಡು ಬರ್ತಾ ಇದ್ದ ಕೋಟಿನೊಂದ ಬಾಡ 9ಕ್ಕೆ 9 9 ಎಸೆತ 9 ಓಟ 9 ಎಸೆತ 9 ಓಟ. ವಾಟ್ ಎ ಮ್ಯಾಚ್! ಇದು ಫೈನಲ್ ಪಂದ್ಯಾಕೂಟವಾಗಿದೆ. ಹೈದರ್ ಅವರಿಗೆ ದಾಂಡುಗಾರಿಕೆ ವಿಭಾಗದಲ್ಲಿ ನಾಸಿಕಿನ್ಯಾ ತಂಡದ ಓರ್ವ ಶ್ರೇಷ್ಠ ಮಟ್ಟದ ದಾಂಡುಗಾರ ಹೈದರ್ ಅವರನ್ನು ನಾವು ಕಾಣ್ತಾ ಇದ್ದೇವೆ. ಬಹಳಷ್ಟು ಸೊಗಸಾದ ಪೈಪೋಟಿಯಾದಂಥ ಪಂದ್ಯಾಕೂಟ ನಡೀತಾ ಇದೆ. ಇಲ್ಲಿ ಸೊಗಸಾದ ಎಸೆತ ನಿಭಾಯಿಸ್ತಾ ಇದ್ದಾರೆ ಯುವಶಕ್ತಿ ತಂಡದ ಭರವಸೆ ಎಸೆತಗಾರನಿಂದ. 8 ಎಸೆತಗಳ ಮುಂದೆ ಇಲ್ಲಿ ಬೇಕಾಗಿದೆ 9 ರನ್ನಿನ ಅವಶ್ಯಕತೆ ಕಂಡು ಬರ್ತಾ ಇದೆ. 8 ಎಸೆತ 9 ಓಟ. ಇಲ್ಲಿ ಮತ್ತೆ ಸೊಗಸಾಗಿದೆ ಎಸೆದ್ರು 7ಕ್ಕೆ 9 ಬೇಕಾಗಿದೆ. ವಾಟ್ ಎ ಮ್ಯಾಚ್! 7 ಎಸೆತಗಳ ಮುಂದೆ ಇಲ್ಲಿ ಬೇಕಾಗಿದೆ 9 ರನ್ನಿನ ಅವಶ್ಯಕತೆ ಕಂಡು ಬರ್ತಾ ಇದೆ. ಹೈದರ್ ಅವರ ಕೈಯಲ್ಲಿದೆ ದಂಡು. ಚೆಂಡಿಗೂ ದಂಡುಗೂ ಯಾವುದೇ ಸಂಬಂಧವನ್ನು ಬಿಟ್ಟುಕೊಡ್ತಾ ಇಲ್ಲ. ದ್ವಿತೀಯ ಓವರಿನ ಮುಕ್ತಾಯಕ್ಕೆ ಅಂಕಾಂಶ ಪಟ್ಟಿಯಲ್ಲಿ ಕಂಡು ಬರ್ತಾ ಇದೆ. ಪಟ್ಟಿನೊಂದ ಬಾಣ 6 ಎಸೆತಗಳ ಮುಂದೆ ಇಲ್ಲಿ ಬೇಕಾಗಿದೆ 9 ರನ್ನಿನ ಅವಶ್ಯಕತೆ ಕಂಡು ಬರ್ತಾ ಇದೆ. ಸೈಕಾನ್ ವಿಭಾಗದಲ್ಲಿ ರಸಿಕಿನ್ಯಾ ತಂಡದ ಭರವಸೆಯ ಆಟಗಾರನಾದಂತ ಜಾನ್ ರವರಿಗೆ ಮತ್ತೊಂದು ಆಫರ್ ಬರ್ತಾ ಇದೆ. ಒಂದು ಷಟಕ ಬಾರಿಸಿದ್ದಲ್ಲೇ 1 ಪ್ಯಾಕೆಟ್ ಸ್ಮಾಲ್ ಆಗ್ತಾ ಇದೆ. ಕ್ಯಾಚ್ ಔಟ್ ಮೂಲಕ ತಂಡದ ಭರವಸೆ ಆಟಗಾರನ ಹುದ್ದೆಯನ್ನು ಕಳ್ಕೊಳ್ತಾ ಇದ್ದಾರೆ. ಐದು ಎಸೆತ ಮರಲೆ ಐದು ಎಸೆತಗಳ ಮುಂದೆ ಇಲ್ಲಿ ಬೇಕಾಗಿದೆ 9 ರನ್ ಬೇಕಾಗಿದೆ. ಇಲ್ಲಿ ತಂಡದ ಮಾಲಕನಾದಂತ ಅನ್ಸಾರ್ ಅವರು ಸ್ಟ್ರೈಕ್ ಆಗುವುದಿಲ್ಲ ಅಂದ್ರ ಕಾದೋಡಬೇಕಾಗಿದೆ. ಪಂದ್ಯಾಕೂಟ ಯಾವ ರೀತಿಯಲ್ಲಿ ಮುಕ್ತಾಯ ಇದೆ ಅಂತ. ಎಲ್ಲಿ ನಾಬಾಲ್ ಬರ್ತಾ ಇದೆ ಕ್ರಮವಿಲ್ಲದ ಎಸೆತ. ಈ ಮೂಲಕ ಅಂಕಾಂಶ ಪಟ್ಟಿಯಲ್ಲಿ ಹೆಚ್ಚುವರಿ ಎಸೆತಗಾರಿಕೆ ವಿಭಾಗದಲ್ಲಿ ಧನುಷ್ರವನ್ನು ಆಡ್ಕೊಳ್ತಾ ಇದ್ದಾನೆ. ಸೊಗಸಾಗಿ ದಂಡಿಸಿದ್ರು. ಇಲ್ಲಿ ಒಂದು ಆಟಕ್ಕಂತೂ ಸುಲಭವಾಗಿ ಮಾಡಿಕೊಂಡ್ರು. ಅವಳು ಆಟಕ್ಕೆ ಪ್ರಯತ್ನ ಪಟ್ಟರು. ಆದರೆ ಸಿಂಗಲ್ ಮೂಲಕ ಅಂಕಾಂಶ ಪಟ್ಟಿಯಲ್ಲಿ ಬದಲಾವಣೆ ಕಾಣ್ತಾ ಇದೆ. 4ರ ಮುಂದೆ ಬೇಕಾಗಿದೆ. ಇಲ್ಲಿ 7 ರನ್ನಿನ ಅವಶ್ಯಕತೆ ಕಂಡು ಬರ್ತಾ ಇದೆ. 4 ಎಸೆತ 7 ಓಟ. ಅಂಕಾಂಶ ಪಟ್ಟಿಯಲ್ಲಿ 16 ಜಮೆ ಆಗ್ತಾ ಇದೆ. 4 ಎಸೆತ 7 ಓಟ. ಚೈಕಾನ್ ತುದಿಯಲ್ಲಿ ಹೈದರ್ ಅವರನ್ನು ಆಡ್ತಾ ಇದ್ದಾರೆ. ನಾಸಿಕಿನ್ಯಾ ತಂಡದ ಭರವಸೆಯ ಬೆಂಬಲದ ಆಟಗಾರ ಹೈದರ್ ಅವರು ತಾವಂತಹ ಶತಕದ ಮೂಲಕ ತಂಡವನ್ನ ಸಮಬಲದತ್ತ ಸಾಕ್ತಾ ಇದೆ. 1 ರನ್ ಬೇಕಾಗಿದೆ. 3 ಬಾಲ್ 3 ಎಸೆತ 1 ಓಟ. 3ರ ಮುಂದೆ ಬೇಕಾಗಿದೆ. ಇಲ್ಲಿ 1 ರನ್ನಿನ ಅವಶ್ಯಕತೆ ಕಂಡು ಬರ್ತಾ ಇದೆ. ಹೈದರ್ ಅವರ ಚಾಣಕ್ಯದ ದಂಡನ ಇಲ್ಲಿ ಸಿಂಗಲ್ ಮೂಲಕ